ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಗ್ಲೆನ್ಸೀಸ್ ಬ್ಲಾಗ್ಸ್. ಇವತ್ತು ನಾವು ಮಡಿಕೆಯನ್ನ ಪಳಗಿಸುವ ವಿಧಾನವನ್ನ ಹೇಳಿಕೊಡ್ಲಿಕ್ಕಿದ್ದೇವೆ. ಆಯ್ತಾ, ಇವತ್ತಿನ ನಮ್ಮ ಒಂದು ವ್ಲಾಗ್ ಅಲ್ಲಿ ನಮ್ಮ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ತುಳುವಲ್ಲಿತ್ತು ಮಾತ್ರ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ವಿ. ಮಡಿಕೆಯನ್ನ, ಈ ಮಣ್ಣಿನ ಮಡಿಕೆಯನ್ನು ಯಾವ ರೀತಿ ಪಳಗಿಸುದು ಅಂತೇಳಿ. ತುಂಬಾ ಮಂದಿಗೆ ಗೊತ್ತಿಲ್ಲ. ತುಂಬಾ ಮಂದಿ ಎಂತ ಅನ್ಕೊಳ್ತಾರೆ ಅಂತ ಹೇಳಿದ್ರು, ತುಂಬಾ ಹೊಗೆ ಮಾಡ್ಬೇಕು, ತುಂಬಾ ಬೆಂಕಿ ಮಾಡ್ಬೇಕು, ನಂತರ ಇದನ್ನ ಪಳಗಿಸುದು ಅಂತೇಳಿ. ನಾವು ಈಸಿ ವೇ ಅಲ್ಲಿ ಇದನ್ನ ಪಳಗಿಸಿ ನಿಮ್ಗೆ ತೋರಿಸ್ತೀವಿ. ಆಯ್ತಾ, ಇವತ್ತು ನನ್ನ ಹಸ್ಬೆಂಡ್ ಹೊಸ ಮಡಿಕೆಯನ್ನ ತಗೊಂಡು ಬಂದಿದ್ದಾರೆ. ಸುಳ್ಯ ಸೊಸೈಟಿದೊಂದು ಕಾರ್ಯಕ್ರಮ ಆಗ್ತಾ ಇರ್ತದೆ, ಸುಳ್ಯದಲ್ಲಿ ಅಂತೇಳಿ ಅಲ್ಲ, ಸಹಕಾರಿ ಬ್ಯಾಂಕ್ ಇದ್ದು ಹೊಸ ಕಾರ್ಯಕ್ರಮದಲ್ಲಿ ಇಂಥ ಒಂದು ಹಳೆ ಪದ್ಧತಿಯ ಸಾಂಪ್ರದಾಯಿಕ ವಸ್ತುಗಳನ್ನೆಲ್ಲ ಎಕ್ಸಿಬಿಷನ್ ಆಗಿ ಇಡ್ತಾರೆ. ಸೊ ಅಲ್ಲಿಂದ ಅವರು ತರುದು ಜಾಸ್ತಿಯಾಗಿ. ಮತ್ತೆ ಒಂದು ಬಳ್ಳಮಂಜು ಜಾತ್ರೆಯಿಂದ ತಂದಿರುವಂತದ್ದು, ಪಳಗಿಸುವಂತದ್ದು ನಾನು ನಿಮ್ಗೆ ತೋರಿಸಿದ್ದೆ. ಇವತ್ತು ಈ ಒಂದು 5 kg ಮತ್ತೆ 10 kg ಏನು ನಾವು ಪೋರ್ಕ್ ಪಿಕ್ಕಲ್ ಅನ್ನ ಮಾಡ್ತಾ ಇದೀವಿ. ನಿಮ್ಗೆ ಜಾಸ್ತಿ ಜನರಿಗೆ ಗೊತ್ತಿರ್ಬೋದು, ನಾವು ಈ ಉಪ್ಪಿನಕಾಯಿಯನ್ನ, ನಾನ್ ವೆಜ್ ಉಪ್ಪಿನಕಾಯಿಯನ್ನ ಜಾಸ್ತಿಯಾಗಿ ಟ್ರೆಡಿಷನಲ್ ವೇ ಅಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಈ ಒಂದು ಮಣ್ಣಿನ ಮಡಿಕೆಯನ್ನ ಬಳಸುವಂತದ್ದು. ಹಾಗಾಗಿ ಇಷ್ಟು ದೊಡ್ಡದು ನಮ್ಮ ಹತ್ರ ಇರ್ಲಿಲ್ಲ. ಅದಕ್ಕೋಸ್ಕರ ನಾವು ಎರಡೆರಡು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಹಸ್ಬೆಂಡ್ ಇವತ್ತು ತಗೊಂಡ್ ಬಂದಿದ್ದಾರೆ. ಒಂದು 5 kg, ಒಂದು 10 kg. ಇದು ಒಂದು 10 kg ಮಡಕೆ. ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ನಮಗೆ ಇದರ ಕ್ವಾಲಿಟಿ, ಇದರ ಥಿಕ್ನೆಸ್ ನೋಡಿ ಗೊತ್ತಾಗ್ತದೆ. ನೋಡಿ, ಈ ರೀತಿ ಕರೆಕ್ಟ್ ಆಗಿ ಇದು ಥಿಕ್ನೆಸ್ ಬರಬೇಕು. ಇಲ್ಲದಿದ್ರೆ ತೆಳುವಾಗಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಾವು ಜಾಸ್ತಿ ವೇಟ್ ಇಟ್ಟು ಸ್ವಲ್ಪ ಇಟ್ಟರು ಕೂಡ ಅದು ಬ್ರೇಕ್ ಆಗುವಂತ ಚಾನ್ಸ್ ಇರುತ್ತೆ. ಹಾಗೆ ಪಳಗಿಸದೆ ಮಾಡಿದ್ರು ಕೂಡ ಅದು ಬ್ರೇಕ್ ಆಗುವಂತ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ಪಳಗಿಸ್ಬೇಕು ಅಂತ ಹೇಳಿ ಹೇಳುವಂಥದ್ದು. ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಮತ್ತೆ ಇದು ಒಂದು 5 kg ಇದ್ದು ನೋಡಿ, ಇದು 5 kg ಇದ್ದು. ಇದರ ಕ್ವಾಲಿಟಿ ಕೂಡ ತುಂಬಾ ಒಳ್ಳೇದಿದೆ. ನೋಡ್ಬೋದು ನೀವು ಯಾವ ರೀತಿ ಥಿಕ್ನೆಸ್ ಇದೆ ಅಂತೇಳಿ. ಈ ರೀತಿ ನೀವು ನೋಡ್ಕೊಂಡು ತರಬೇಕು ತರುವಂತ ಸಮಯದಲ್ಲಿ. ಹಾಗಂತೇಳಿ ಗುದ್ದಿ ಹೊಡೆಯೋದಲ್ಲ, ಆದ್ರೆ ಇದರ ಥಿಕ್ನೆಸ್ ಅನ್ನ ಈ ರೀತಿ ನೀವು ಚೆಕ್ ಮಾಡಬಹುದು ತಗೊಳ್ಳುವಂತ ಸಮಯದಲ್ಲಿ. ಈ ಮೀನಿನ ಪದಾರ್ಥವನ್ನ ನಾವು ಗ್ರೇವಿಯನ್ನೆಲ್ಲ ಮಾಡೋದಾದ್ರೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅಗಲ ಇರುವಂತಹ ಒಂದು ಮಡಿಕೆ. ಇದು ಕೂಡ ಒಳ್ಳೇದಿದೆ, ಕ್ವಾಲಿಟಿ ನೋಡ್ಬೋದು. ಸೊ ಈ ರೀತಿ ಇದೆ. ಇದು ನಮ್ಗೆ ತುಂಬಾ ಇಲ್ಲದಿದ್ರೆ ಎಂತ ಆಗ್ತದೆ ಗೊತ್ತ ನೋಡಿ, ಇದರ ಈ ಬಾಯಿ ಅಂತ ಹೇಳ್ತೇವೆ ನೋಡಿ, ಅದು ಹತ್ತಿರ ಇದ್ರೆ ಸ್ವಲ್ಪ ಅದು ಹುಡಿ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಮೀನೆಲ್ಲ. ಅದಕ್ಕೋಸ್ಕರ ಮೀನಿದ್ದು ಸಾರಿಗೆಲ್ಲ ಇದು ಬೆಸ್ಟ್ ಹೇಳಿದಂತದ್ದು. ಕೊನೆದ್ದು ಒಂದು 7-8 kg ಅಷ್ಟು ಆಗುವಂತಹ ಒಂದು ಪದಾರ್ಥ ಆಗಿರ್ಬೋದು. ಜಾಸ್ತಿಯಾಗಿ ಉಪ್ಪಿನಕಾಯಿ ಮಾಡ್ಲಿಕ್ಕೆ ನಾವು ಯೂಸ್ ಮಾಡುವಂತದ್ದು ಅಗಲ ಇರ್ಬೇಕು ಅಂತ ಹೇಳಿ. ನೋಡಿ, ಈ ರೀತಿ ನಮಗೆ ಇದನ್ನ ಚೆನ್ನಾಗಿ ಈ ರೀತಿ ತಿರುಗಿಸ್ಬೇಕಾದ್ರೆ, ಪದಾರ್ಥ ಮಾಡ್ಬೇಕಾದ್ರೆ, ತಳಿತ ಆಗ್ಬಾರ್ದಾದ್ರೆ ನಾವು ಈ ರೀತಿಯಾದಂತಹ ಮಡಿಕೆಯನ್ನ ತಗೊಳ್ಬೇಕಾಯ್ತಾ. ಯಾಕಂತ ಹೇಳಿದ್ರೆ ಅಷ್ಟೊಂದು ನಮ್ಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಇದರಲ್ಲಿ ಆಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಇದರ ಬಾಯಿ ನೋಡ್ಬೋದು ನೀವು ಎಷ್ಟೊಂದು ಅಗಲ ಆಗಿದೆ ಅಂತ ಹೇಳಿ. ಹಾಗೇನೆ ಕಂಪೇರ್ ಮಾಡಿದ್ರೆ ಈ ಮಡಿಕೆಗಿಂತ ನನಗೆ ಇದು ಸ್ವಲ್ಪ ಜಾಸ್ತಿ ಹೆವಿ ಅಂತ ಅನ್ಸುತ್ತೆ. ಹಾಗೇನೆ ಸ್ವಲ್ಪ ಥಿಕ್ನೆಸ್ ಕೂಡ ಇದರದ್ದು ಜಾಸ್ತಿ ಇದೆ ಅಂತ ಹೇಳಿ ಅನ್ಸುತ್ತೆ. ಅಲ್ವಾ ಜೋಶ್ವಾ? ಅಲ್ವಾ, ಮಣ್ಣಿದ್ದು ಮಡಿಕೆ. ಮಣ್ಣಿದ್ದು ಮಡಿಕೆಯಲ್ಲಿ ಎಂತ ಮಾಡ್ಲಿಕ್ಕೆ ನಾವು ಪಿಕಲ್ ಪಿಕ್ಕಲ್ ಮಾಡ್ಲಿಕ್ಕೆ, ಉಪ್ಪಿನಕಾಯಿ ಮಾಡ್ಲಿಕ್ಕೆ. ಏನೆಲ್ಲ ಉಪ್ಪಿನಕಾಯಿ ಮಾಡ್ತೇವೆ ನಾವು? ಪೋರ್ಕ್ ಇದ್ದು ಉಪ್ಪಿನಕಾಯಿ, ಪ್ರಾನ್ಸ್ ಇದ್ದು ಉಪ್ಪಿನಕಾಯಿ, ಮೀನಿದ್ದು ಉಪ್ಪಿನಕಾಯಿ ಮಾಡ್ತೇವೆ ನಾವು. ಸೊ ಇವಾಗ ಸ್ಟಾರ್ಟ್ ಮಾಡೋಲ್ಲ? ಎಂತ ಪಿಕ್ಕಲ್ ಅಲ್ಲ, ಇದನ್ನ ಯಾವ ರೀತಿ ನಾವು ಇವಾಗ ಬ್ಲಾಕ್ ಮಾಡ್ಬೇಕು. ಇಲ್ಲಿ ಫುಲ್ ಮಾಡೋಲ್ಲ? ಮಾಡೋ. ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ, ಈ ಬೈ ಹುಲ್ಲಿದೆ ನೋಡಿ, ಇದನ್ನ ನಾವು ಚೆನ್ನಾಗಿ ಬಿಡಿಸಿ ಈ ಮಡಿಕೆಯ ಒಳಗಡೆ ಹಾಕ್ಬೇಕು. ನೋಡಿ, ಈ ರೀತಿ ಬಿಡಿಸಿ ಇದರ ಒಳಗಡೆ ಇದನ್ನ ನಾವು ತುಂಬಿಸ್ಬೇಕು. ತುಂಬಿಸು ಜೋಶುವ, ಬೇಗ ಬೇಗ.
ಈ ರೀತಿ ತರಗಿಲೆಯನ್ನ ಹಾಕ್ಬೇಕು. ಅದರ ಒಳಗಡೆ ಅದು ಹೊಗೆ ಬಂದು 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 ಕಪ್ಪಾಗ್ಬೇಕು. ನೀವು ನೋಡ್ಬೋದು ಇಲ್ಲಿ ಇಡೀ ರಾತ್ರಿ ನಾವು ಒಂದು ಗೆಂಡ ಏನಿತ್ತು ನೋಡಿ, ನಾವು ಬೆಂಕಿ ಮಾಡಿರುವಂಥದ್ದು ಅದನ್ನು ಅದರಲ್ಲೇ ಇಟ್ಟಿದ್ವಿ. ಚೆನ್ನಾಗಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ಹೊತ್ತಿ ಇಡ್ಲಿ ಅಂತೇಳಿ. ಇವಾಗ ನೋಡ್ಬೋದು ಯಾವ ರೀತಿ ಇದು ಗೊಬ್ಬರ ಆಗಿದೆ. ಹಾಗೆಯೇ ಒಳಗೆ ಫುಲ್ ಚೆನ್ನಾಗಿ ಇದು ಕಪ್ಪಾಗಿದೆ. ಹಾಗೆಯೇ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಇನ್ನೂ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಅಡುಗೆಯನ್ನು ಮಾಡ್ಬೋದು. ಇವತ್ತು ನಾನು ಇಲ್ಲಿ ಬೂತಾಯಿ ಹೇಳ್ತೀವಿ ನೋಡಿ, ಅದರದ್ದು ಉಪ್ಪಿನಕಾಯನ್ನು ಅದೇ ಪಾತ್ರೆಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಾಕಿ ಪಾತ್ರೆಯನ್ನೆಲ್ಲ ತೊಳೆದು ನಾನು ನೀಟಾಗಿ ಇಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ನಮಗೆ ಇದರಲ್ಲಿ ಅಡುಗೆ ಕೂಡ ಮಾಡ್ಬೋದು. ಇದೇ ಆಗಿತ್ತು ಇವತ್ತಿನ ಒಂದು ವಿಶೇಷವಾಗಿರುವಂತಹ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ತುಂಬ ಮಂದಿ ಇದರ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳ್ತಾ ಇದ್ದರೆ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಹಾಗೆಯೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತವಾಗ್ಲೂ ಈ ವಿಡಿಯೋಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವರಿಗೆ ಕೂಡ ಇದು ಹೆಲ್ಪ್ಫುಲ್ ಆಗ್ಬೋದು. ಹಾಗೆಯೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂದರೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.